ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯ ನಿಮಗೆಲ್ಲ ಸ್ವಾಗತ. ನಾನು 4 ಅಂಕದ ಪ್ರಶ್ನೋತ್ತರಗಳು 2015ರಿಂದ 2025ರವರೆಗೆ ವಾರ್ಷಿಕ ಪರೀಕ್ಷೆಗೆ ಮೇಲಿಂದ ಮೇಲೆ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ನಿಮಗಾಗಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ. ಲಕ್ಷ್ಯ ಇಟ್ಟು ಅಭ್ಯಾಸ ಮಾಡಿ, ಪರೀಕ್ಷಾ ಭಯದಿಂದ ಹೊರಗಡೆ ಬನ್ನಿ. ನೋಡುವ ಈಗ ಮಂದಗಾಮಿಗಳು ಯಾರು, ಅವರ ಬೇಡಿಕೆಗಳು ಏನು? ಮಹಾದೇವ ಗೋವಿಂದ ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಇವರುಗಳನ್ನು ಮಂದಗಾಮಿಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಇವರು ಬೇಡಿಕೆಗಳು ಏನಿದ್ವು ಅಂದರೆ, ಮನವಿಗಳ ಮೂಲಕ ಬೇಡಿಕೆಗಳ ಸಲ್ಲಿಕೆ, ಭಾರತೀಯರಿಗೆ ರಾಜಕೀಯ ಶಿಕ್ಷಣ, ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮನವಿ ಸಲ್ಲಿಕೆ, ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚದ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಬಡತನದ ಬಗ್ಗೆ ಅಧ್ಯಯನ ಮಾಡುವುದಾಗಿತ್ತು. ಇದು 4 ಅಂಕದ ಪ್ರಶ್ನೆ. ಅನೇಕ ಸಾರಿ ವಾರ್ಷಿಕ ಪರೀಕ್ಷೆಗೆ ಬಂದೋಗಿದೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಏನು, ಅಥವಾ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕ್ ಅವರ ಪಾತ್ರ ಏನು? ತೀವ್ರಗಾಮಿ ನಾಯಕ ಬಾಲಗಂಗಾಧರ ತಿಲಕ್ ಪೂರ್ಣ ಸ್ವರಾಜ್ಯದ ಗುರಿ ಹೊಂದುವುದಾಗಿತ್ತು. ಜನಸಾಮಾನ್ಯರನ್ನು ಸೇರಿಸಿಕೊಂಡು ಸಂಘಟನೆ ಮಾಡುವುದಾಗಿತ್ತು. ಇದಕ್ಕಾಗಿ ಇವರು ಗಣೇಶ ಜಯಂತಿ, ಶಿವಾಜಿ ಜಯಂತಿಯ ವಿದ್ಯುಕ್ತವಾಗಿ ಆಚರಣೆ ತೆಗೆದುಕೊಂಡು ಬಂದರು. ರಾಷ್ಟ್ರೀಯತೆಗೆ ಪ್ರಚೋದನೆ ನೀಡಿದರು. ಕೇಸರಿ, ಮರಾಠ ಪತ್ರಿಕೆಗಳು, ಈ ಪತ್ರಿಕೆಗಳಲ್ಲಿ ನಡೆಯುವ ಚಟುವಟಿಕೆಗಳನ್ನು ಬರೆದು ಭಾರತೀಯರ ವಿದ್ಯಾವಂತರನ್ನು ಸ್ವಾತಂತ್ರ್ಯ ಚಳವಳಿ ಧುಮುಕಿಸುವಲ್ಲಿ ಯಶಸ್ವಿಯನ್ನು ಪಡೆದರು. ಗೀತರಾಸ ಕೃತಿ ರಚನೆಯ ಮಾಡಿದರು. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆ. ಸ್ವರಾಜ್ಯ ಮಾಜ ಜನ್ಮಸಿದ್ಧ ಹಕ್ ಆಯೇ ಮೇ ತೇ ಮೇಳ್ವಿನಾರ್ ಎಂಬುದು ಇವರ ಅಮರ ಘೋಷ ವಾಕ್ಯ ಭಾರತೀಯ ಯುವಕರ ಹೃದಯ ಡಿಂಡಿಮವನ್ನು ಬಾರಿಸಲು ಪ್ರಾರಂಭವಾಯಿತು. ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ತುಂಬಿತು ಎಂದು ಹೇಳಬಹುದು. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಏನು? ICS ಪರೀಕ್ಷೆ ಇಲ್ಲಿ ಪಾಸ್ ಆಗಿದ್ದರು. ನೇತಾಜಿ ಎಂಬ ಬಿರುದನ್ನು ಹೊಂದಿದ್ದರು. ಸಮಾಜವಾದಿ ಪಕ್ಷವನ್ನು ರಚಿಸಿದರು. ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ್ದರು. ಫಾರ್ವರ್ಡ್ ಬ್ಲಾಕ್ ಎಂಬುದು ಇವರ ಪಕ್ಷವಾಗಿತ್ತು. ಆಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣ ನೀಡಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತ್ ಆಜಾದ್ ಫೌಜ್ದ ಮುಖಂಡತ್ವ ವಹಿಸಿದ್ದರು. ದಿಲ್ಲಿ ಚಲೋ ಚಳವಳಿ ಕರೆ ನೀಡಿದ್ದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದರು. ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು. ನಾನಿಲ್ಲಿ ವಾಕ್ಯದ ಸಂಕ್ಷಿಪ್ತ ರೂಪಗಳನ್ನು ಹೇಳುತ್ತಿದ್ದೇನೆ. ಮಾನ್ಯ ವಿದ್ಯಾರ್ಥಿಗಳೇ, ಇವತ್ತು ಪೂರ್ಣ ವಾಕ್ಯವಾಗಿ ಉತ್ತರ ಬರೆಯಬೇಕು. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಏನು? 1920-47 ಗಾಂಧಿ ಯುಗ. ಪರೋಕ್ಷ ಪ್ರತಿರೋಧ, ಅಹಿಂಸೆ, ಸತ್ಯಾಗ್ರಹ, ರೌಲತ್ ಕಾಯ್ದೆಗೆ ವಿರೋಧ, ಜಿಲಿಯನ್ ವಾಲಾಬಾಗ್ ದುರಂತ, ಖಿಲಾಫತ್ ಚಳವಳಿಗೆ ಬೆಂಬಲ, ಅಸಹಕಾರ ಚಳವಳಿ, ಚೌರಿ ಚೌರಾ ಘಟನೆ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಮಾರು ಇಲ್ಲ ಮಡಿ ಎಂಬ ಘೋಷಣೆ. ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು? ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂದರು. ಮಹಾಡ್ ಮತ್ತು ಕಾಲಾರಾಮ್ ಚಳವಳಿಗೆ ಕರೆ ನೀಡಿದರು. ಬಹಿಷ್ಕೃತ ಹಿತಕರಣಿ ಸಭಾ ರಚಿಸಿದ್ದರು. ಸ್ವತಂತ್ರ ಕಾರ್ಮಿಕ ಪಕ್ಷ ರಚನೆಯಾಗಿತ್ತು. ಪ್ರಬುದ್ಧ ಭಾರತ, ಜನತಾ ಇವರ ಪತ್ರಿಕೆಗಳಾಗಿದ್ದವು. ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳು. ಕರಡು ಸಂವಿಧಾನ ಅಧ್ಯಕ್ಷರಾಗಿದ್ದರು. ಅಸ್ಪೃಶ್ಯತಾ ಆಚರಣೆಗೆ ಅಪರಾಧ ಎಂದು ಹೇಳಿದರು. ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಇವರಿಗೆ ನಮ್ಮ ಘನ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೂಡ ನೀಡಿದೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ಜನರ ಹೋರಾಟವನ್ನು ವರೆಸಿ
ಬ್ರಿಟಿಷರು ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳು, ಕರ್ನಾಟಕದಲ್ಲಿ ಹಲಗಲಿ ಬೇಡರ್ ದಂಗೆ, ಕಾಯಂ ಜಮೀನ್ದಾರ್ ನೀತಿಯಿಂದ ರೈತರು ನಿರ್ಗತಿಕರಾದರು, ಸಂತಾಲರ ಶಾಂತಿ ಪ್ರಿಯತೆ, ಸಭ್ಯತೆಯ ಕಂಪನಿಯಿಂದ ಶೋಷಣೆ, ಸಂತಾಲರು ರಾಜಸಭೆ ನಡೆಸಿದರು, ಜಮೀನ್ದಾರ್ ಮತ್ತು ಮಹಾಜನರ ಲೂಟಿ ಮಾಡಲು ನಿರ್ಧಾರ, ಭಾಗತ್ಪುರ್ ಗಮ್ನಲ್ಲಿ ದಂಗೆ ಆರಂಭ, ಜಮೀನ್ದಾರ್ ಲೇವಾದೇವಿಗಾರರ ಪಲಾಯನ, ಸಂತಾಲರ ದಂಗೆ ಹತ್ತಿಕ್ಕಲು ಬ್ರಿಟಿಷರ ಸೈನ್ಯ ಬಳಸಿದರು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 2 ಅಂಕದ ಪ್ರಶ್ನೆ ಅಂತ ನೋಡ್ಕೊಂಡು ಬರುವ. ಭಾರತ ಸ್ವತಂತ್ರ ನಂತರ ಎದುರಿಸಿದ ಸಮಸ್ಯೆಗಳಾವುವು? ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆ, ಸರ್ಕಾರ ರಚನೆ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ, ಸಂಸ್ಥಾನಗಳ ವಿಲೀನೀಕರಣ. ಜೂನಾಗಢ ಭಾರತದ ಒಕ್ಕೂಟಕ್ಕೆ ಸೇರಿದ ಬಗೆ ಹೇಗೆ? ನವಾಬ್ ಪಾಕಿಸ್ತಾನಕ್ಕೆ ಸೇರುವ ಇಂಗಿತ ವ್ಯಕ್ತಪಡಿಸಿದನು. ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಎದ್ದರು. ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದ. ಭಾರತ ಸರ್ಕಾರ ಅಲ್ಲಿ ಪ್ರವೇಶಿಸಿ ಶಾಂತಿ ನೆಲೆಸಿತು. 1949ರಲ್ಲಿ ಜೂನಾಗಢ ಭಾರತದ ಒಕ್ಕೂಟಕ್ಕೆ ಸೇರಿತು. ಗೋವಾವನ್ನು ಪೋರ್ಚುಗೀಸರಿಂದ ವಿಮುಕ್ತಗೊಳಿಸಿದ ಬಗೆ ಹೇಗೆ? ಪೋರ್ಚುಗೀಸರ ಹಿಡಿತದಲ್ಲಿತ್ತು ಗೋವಾವನ್ನು ತೆರವುಗೊಳಿಸುವ ಆದೇಶವನ್ನು ಪೋರ್ಚುಗೀಸರಿಗೆ ನೀಡಿತ್ತು. ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪ್ಗಳಿಂದ ಸೈನ್ಯ ತರಿಸಿ ಚಳುವಳಿಯನ್ನು ಹತ್ತಿಕ್ಕಿದರು. 1955ರಲ್ಲಿ ಗೋವಾ ವಿಮೋಚನಾ ಚಳುವಳಿ ನಡೆಯಿತು. 1961ರಲ್ಲಿ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರಿ. ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಧ್ಯಕ್ಷರು ಯಾರು ಎಂದರೆ ಫಜಲ್ ಅಲಿ. ಸದಸ್ಯರು HN ಕುಂಜ್ರು ಮತ್ತು KM ಪಣಿಕ್ಕರ್. ಸಾರ್ವಜನಿಕ ಆಡಳಿತದ ಮಹತ್ವ ವಿವರಿಸಿ ಅಥವಾ ಪ್ರಾಮುಖ್ಯತೆ ವಿವರಿಸಿ. ಸರ್ಕಾರದ ಆಧಾರ ಸ್ತಂಭ ಸಾರ್ವಜನಿಕ ಆಡಳಿತ, ಸಾಮಾಜಿಕ ಭದ್ರತೆ, ಸಾರ್ವಜನಿಕ ಹಿತಾಸಕ್ತಿಯ ಸೇವೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. 320ನೇ ವಿಧಿ ಸಂವಿಧಾನದ ವಿಧಿ. A ಮತ್ತು B ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು. ವ್ಯಕ್ತಿತ್ವ ಪರೀಕ್ಷೆ. ಬಡ್ತಿ ಮತ್ತು ವರ್ಗಾವಣೆಗೆ ಸರ್ಕಾರಕ್ಕೆ ಸಲಹೆ. ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ. ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಸರ್ಕಾರಕ್ಕೆ ಸಲಹೆ. ಪೋಸ್ಟ್ಡ್ ಕಾರ್ಬ್ ವಿವರಿಸಿ. P ಅಂದರೆ ಪ್ಲಾನಿಂಗ್ ಯೋಜಿಸುವಿಕೆ. O ಅಂದರೆ ಆರ್ಗನೈಸಿಂಗ್ ಸಂಘಟಿಸುವಿಕೆ. S ಅಂದರೆ ಸ್ಟಾಫ್ ಸಿಬ್ಬಂದಿಗಳ ಪೂರೈಕೆ. D ಅಂದರೆ ಡೈರೆಕ್ಷನ್ ನಿರ್ದೇಶಿಸುವಿಕೆ. CO ಕೋಆಪರೇಟಿವ್ ಅಂದರೆ ಸಮನ್ವಯ. R ಅಂದರೆ ರಿಪೋರ್ಟ್ ವರದಿ ನೀಡುವಿಕೆ. B ಅಂದರೆ ಬಡ್ಜೆಟ್ ಆಯವ್ಯಯ ಸಿದ್ಧಪಡಿಸುವಿಕೆ. ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳು. 4 ಅಂಕ ಪ್ರಶ್ನೋತ್ತರ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳಾವುವು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಸರ್ಕಾರಿ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ, ಮಹಿಳಾ ಆಯೋಗಗಳು, ಮಹಿಳಾ ಅಭಿವೃದ್ಧಿ ನಿಗಮ, ಸಖಿ ಒನ್ ಸ್ಟಾಪ್ ಸೆಂಟರ್, ಮಹಿಳಾ ರಕ್ಷಣಾ ಕಾಯ್ದೆ, ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ, ನಾರಿ ಶಕ್ತಿ ವಂದನಾ ಅಧಿನಿಯಮ, ಮಹಿಳಾ ಸಹಾಯವಾಣಿ 1991. ಒಂದು ತಪ್ಪು. ಅದು ವಿದ್ಯಾರ್ಥಿಗಳೇ, 1 2 3 ಬಾರಿ ಮನನ ಮಾಡ್ಕೊಳ್ಳಿ, ಮಂದೊಟ್ಟು ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಷಯನ ಮುಂದಿನ ವಿಡಿಯೋಗಳು ಬರ್ತೇನೆ. ತಮ್ಮ ಬೆಂಬಲವೇ ನನ್ನ ಧ್ವನಿಗೆ ಕಾರಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಇದೆ ಎಂದು ನಾನು ಭಾವಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.